ಹಾಯ್ ಫ್ರೆಂಡ್ಸ್, ನಾವು ಹನುಮಸಾಗರಕ್ಕೆ ಬಂದಿದ್ವಿ. ಬಂದು ಹಂಪಿ ನೋಡೋಕ್ಕಂತ ಬಂದೀವಿ. ಹಂಪಿ ಎಲ್ಲರೂ ಫ್ಯಾಮಿಲಿ ಬಂದೀವಿ ನೋಡೋಕ್ಕೆ. ದೇವಸ್ಥಾನ ವಿಡಿಯೋ ಸರ ತಂಗ ಹಾಕಿಲ್ಲ ಫ್ರೆಂಡ್ಸ್. ಇವಾಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಿರೋದು ಹಂಪಿ. ನೋಡಿ ಫ್ರೆಂಡ್ಸ್, ಜನ ಇರ್ತಾರೆ ಯಾವಾಗಲೂ. ಪ್ರಸಿದ್ಧವಾದ ಗುಡಿ ದೇವಸ್ಥಾನ. ಮಾಲಾಶ್ರೀ ಮೇಡಮ್ ಅವ್ರದ್ದು ಸಾಂಗ್ ಇದೆ ಅಲ್ವಾ, ಇದೇ ದೇವಸ್ಥಾನದಲ್ಲಿ. ನೋಡಿ ಫ್ರೆಂಡ್ಸ್, ಇರುತ್ತೆ ಮತ್ತೆ ನಿಜವಾದ ದೂರ ತೊಳಿ ಇದೆ ಇಲ್ಲ ಆಗಲ್ಲಪ್ಪ. ಹಂಪಿಯಲ್ಲಿ ಇರೋದು ಸ್ವಾಮಿ ವಿರೂಪಾಕ್ಷೇಶ್ವರ ದೇವಸ್ಥಾನ. ಇಲ್ಲಿದೆ ನೋಡಿ ಬೋರ್ಡು, ವಿರೂಪಾಕ್ಷೇಶ್ವರ ದೇವಸ್ಥಾನ ಇರೋದು. ನನಗೂ ಗೊತ್ತಿರಲಿಲ್ಲ, ನೋಡ್ತಾ ಇದ್ದೀನಿ. ಇಲ್ಲೇ ಮಾಲಾಶ್ರೀ ಮೇಡಮ್ ಸಾಂಗ್ ಶೂಟಿಂಗ್ ಆಗಿರೋದು. ಫಸ್ಟ್ ಟೈಮ್ ಬಲಗಾಲ ಇಟ್ಟಿಡಿರಿ. ಮಾಲಾಶ್ರೀ ಇಲ್ಲೇ ಮಾಡಿದ್ರಲ್ಲ. ನಂಗೆ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ ನನಗೆ. ಆನೆ ನೋಡಿ ಫ್ರೆಂಡ್ಸ್, ವಾವ್, ಸೋ ಬ್ಯೂಟಿಫುಲ್. ಹಾಯ್ ಫ್ರೆಂಡ್ಸ್, ನಾನು ಆನೆ ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇರೋದು.
ತುಂಬ ಸರ್ಪ್ರೈಸ್ ಅನ್ನಿಸ್ತು ನನಗೆ ಆನೆ ನೋಡಿದ್ಮೇಲೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಮುಂದೆ ಫೋಟೋದಲ್ಲೆಲ್ಲ ನಮಗೆ ವಿಡಿಯೋದಲ್ಲಿ ಟಿ ವಿಯಲ್ಲಿ ಎಷ್ಟು ಚಿಕ್ಕ ಚಿಕ್ಕದು ಕಾಣುತ್ತೆ. ಎಷ್ಟು ದೊಡ್ಡದಿದೆ ಗೊತ್ತಾ ಆನೆ, ತುಂಬ ದೊಡ್ಡದಿದೆ ಆನೆ. ಮುಂದೆ ನೋಡ್ತಾ ಇದ್ದರೆ ಎಷ್ಟೊಂದು ದೊಡ್ಡದು ಆನೆ. ನಾನು ಫಸ್ಟ್ ಟೈಮ್ ನೋಡಿರೋದು ಫ್ರೆಂಡ್ಸ್, ಅದಕ್ಕೆ ನನಗೆ ಇಷ್ಟೊಂದು ಸರ್ಪ್ರೈಸ್ ಅನ್ನಿಸ್ತಾ ಇದೆ ಆನೆ ನೋಡಿರೋದು. ನೀವು ಯಾರ್ಯಾರು ಫಸ್ಟ್ ಟೈಮ್ ಆನೆ ನೋಡಿದ್ದೀರಾ, ಇನ್ನೂ ನೋಡಿಲ್ಲ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆನೆಗೆ 20 ರೂಪಾಯಿ ಕೊಡಬೇಕು ಫ್ರೆಂಡ್ಸ್. 20 ರೂಪಾಯಿ ಕೊಟ್ಟರೆ ಅದು ಆಶೀರ್ವಾದ ಮಾಡುತ್ತೆ. ಇದು ನಾವು 20 ರೂಪಾಯಿ ಕೊಟ್ಟಿಲ್ಲ ಅಂದರೆ ಆಶೀರ್ವಾದ ಮಾಡಲ್ಲ ಫ್ರೆಂಡ್ಸ್. ಯಾರು ಅಮೌಂಟ್ ಕೊಡ್ತಾರೋ ಅವ್ರಿಗೆ ಮಾತ್ರ ಮಾಡುತ್ತೆ. ಅಂದರೆ ಅಲ್ಲಿ ಹಿಂದೆ ಕುಂತಿರ್ತಾರಲ್ವ, ಅವರೇ ಹೇಳ್ಕೊಡೋದು ಅದಕ್ಕೆ ಅದು ಆ ಥರ ಮಾಡುತ್ತೆ ಫ್ರೆಂಡ್ಸ್. ಅವ್ರಿಗೆ ನಮ್ಮಮ್ಮರಿಗೆ ಸುಸ್ತಾಗೈತಿ, ಇವರು ಹೊಳಿ ಐತೆ ಆ ಕಡೆ ನೋಡ್ಕೊಂಡು ಬರೋಣ ಬಾ ಅಂತ ಇವ್ರು ಅಂತಾರ. ಅವರು ಅಲ್ಲೇನು ಮಾಡೋದು ಬಿಡು ಬೇಡ ಅಂತ ಅವ್ರು ಅಂತಿದಾರ. ಆದರೂ ಹೋಗ್ತೀವಿ ಫ್ರೆಂಡ್ಸ್ ನೋಡೋಕ್ಕೆ. ಇಲ್ಲಿಗೆ ಬಂದಿರ್ತೀವಿ ಅಂದರೆ ಒಂದು ಪ್ಲೇಸ್ನು ಮಿಸ್ ಮಾಡ್ಕೊಬಿಡೋದಲ್ಲ ಫ್ರೆಂಡ್, ನೋಡಿಬಿಟ್ಟು ಹೋಗಬೇಕು. ನೋಡ್ತಾ ಇದ್ವಿ ನೋಡಿ ಅಲ್ಲೆಲ್ಲ ಇಲ್ಲೇ ನಾಗಮ್ಮ ಆಕೆ ನಡೀದು ಮಾಡಾಕತ್ತಿದ್ದೆ ನಾನು. ಈಕೆ ಅಡ್ಡಿದ್ಲು ಅಶಮ್ಮ ನೀ ಆಕೆ ಎಷ್ಟು ಜನ ನಡಿಯಾಕತ್ತಾಳ. ಕಸಿ ಒಂದು ಕಟ್ಟಿಲ್ಲ. ಇಲ್ಲಿ ಏನಾರು ತೊಗೋಬೇಕಂತ ರೇಟ್ ಕೇಳ್ತೀವಿ, ತುಂಬ ರೇಟ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಏನು ತಗೊಲಾರ್ದ ಏನೋ ಬಟ್ ಎಲ್ಲ ನೋಡಿದ್ವಿ ಕೇಳಿದ್ವಿ, ಏನು ತಗೊಲಿಲ್ಲ. ಅದು ಕಲ್ಲು ಈ ಥರ ಕುಟ್ಟೋಕಿಟ್ಟಿರ್ತಾರಲ್ವ, ಬೆಳ್ಳುಳ್ಳಿ ಕುಟ್ಟೋ ಕಲ್ಲು, ಅದು ಮಾತ್ರ ಒಂದು ತುಂಬ ರೇಟ್ ಇದೆ. ಏನು ತಗೊಳಕ್ಕಾಗಲ್ಲ. ಹೋಗ್ಬೋದ್ರಿ ಕೆಳಗಡೆ? ಹೋಗ್ರಿ ತಳಗ. ಅದು ಗುಡಿಗೆ ಹೋಗಿ ಮುಂಚೆಕ ಬಂದು ಕೈಕಲ್ ತಗೊಂಡು ಹೋಗ್ಬೇಕಾಯ್ತು ನಾವು. ನೀವು ಕುದುರೆ ಇಲ್ಲ ಕೆಳಗೆ ಆಗಲ್ಲ, ಸುಮ್ಮನೆ ಅಲ್ಲಿಂದ ಹತ್ತು
ಸಂಜೆ ಬೋವ ಸಂಜೆ ಬೋವ ವಾ ಜಲ್ದಿ ಕುಂತ್ಕಿಂತ ತಂಗಿ ಎಲ್ಲ ತೊಯ್ತೈತಿ ತೇ ಹಾ ಮ್ಯಾಗ್ ಮಾಡಿಬಿಡದನ್ ಫ್ರಾಕ್ ಹಾಕಿಂದು ಪ್ಯಾಂಪರ್ಸ್ ತೋರಿಸ್ಬೇಡ ಹೇ ಬೇಡ ಏಸಡ್ತಿ ನನ್ನ ಕೈ ಲುಂಗಿ ಐತೆ ನೀವೇ ಮಾಡಿ ಗೊತ್ತಿಲ್ಲ ಅಶಮ ಬಾ ಸಾಕ ಅಶು ಬಾ ಸಾಕ ಬಾ ಸರಿ ಬಾ ಬಾ ಶು ಬಾ ಮತ್ತ ಇನ್ನ ನಮ್ದಾಗಿದ್ರ ಒಣ ಬಟ್ಟೆ ಇದ್ದು ನಮ್ಮ ಕಾರ್ನ್ಯಾಗ ಆದ್ರ ಈಕಿನ್ ನೋಡ್ರಿ ಸಣ್ಣಕಿನ್ನ ನಮ್ಮ ನಿಶುನ ಅದು ನೀರಾಗ ಕಾಲಿಟ್ಟು ಆಟ ಆಡಾಕತ್ತೈತಿ. ದೀಪಾವಳಿಗೆ ಬಳಿ ಹಾಕೊಂದಳ ಎಲ್ಲ ಹಾಕೊಂಬಿಟ್ಟು ಆಟ ಆಡಾಕತ್ತಾಳ. ಅವು ತೆಗೆದಿಟ್ಟಿದ್ವಿ ಮತ್ತು ಅವನ್ನ ಬಳಿ ಹೊಳ್ಳಿ ಹಾಕಿವಿ. ದೀಪಾವಳಿಗೆ ಹಾಕಿದ್ದು ಬಳಿ ಅವು ಅವೇ ಹೆಂಗೆ ಆಟ ಆಡಾಕ್ತಾಳ ನೋಡ್ರಿ ಅಕ್ಕಿ ನೀರಾಗ ಎಷ್ಟು ಚಂದ ಕೈ ಹಿಡ್ಕೊಂತ. ನಮ್ಮ ಡುಮ್ಮೋಗ್ ಬಳಿ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಇಂಗ್ಲೆಂಡ್
ಓಕೆ ಓಕೆ Yeah, let's go down to where you guys stay. ಕೇಳಿದೆ ನೀನು ನಾವು ದೊಡ್ಡವ್ರು ಹಾಕಿವಲ್ಲ ಅದಕ್ಕೆ ಕೇಳಿಲ್ಲ ನಾನು. Well, I mean, do they come from? You're in that side. ನಮ್ಮ ಅಶು ಇವ್ರಿಗೆ ಮಾತಾಡಿಸ್ತೀನಂದ್ಲು, ಇವ್ರ ಹತ್ರ ಬಂದ್ಲು, ಫೋಟೋ ತೆಗೆಸ್ಕೊಂಡ್ಲು. ಸರಿ ಅಂತ ಅವರು ಮಾತಾಡಿದ್ರು ಈಕಿನ ಜೊತೆ. ಮತ್ತೆ ಬಂದೀವಿ. ಬಂದುಬಿಟ್ಟು ಇದು ಹೊರಗಡೆ ಹೋಗೋದು. ಅಲ್ಲೆಲ್ಲ ಹೋಗಲಿಲ್ಲ ನಾವು, ಮೇಲ್ಗಡೆ ಹತ್ತಕ್ಕೆ ತುಂಬ ಸುಸ್ತಾಗುತ್ತಂತಂದು ಹತ್ತಕ್ಕೆ, ಅಂದರೆ ಹುಡುಗರು ಒಂದಿದ್ರಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನಾವು ಮೇಲ್ಗಡೆ ಹೋಗಲಿಲ್ಲ ಫ್ರೆಂಡ್ಸ್, ಆ ಕಡೆ ಎಲ್ಲ ಇಲ್ಲೇ ಕೆಳಗಡೆನೇ ಹೋದ. ಇವ್ರನ್ನೂ ಮಾತಾಡಿಸ್ತೀನಿ ಅಂತ ಇದ್ದಾಳೆ ನಮ್ಮ ಅಶಮ್ಮ. ಅದಕ್ಕೆ ಆಯಿತು ಮಾತಾಡು ಅಂತ ಅವ್ರ ಹತ್ರ ವಿಡಿಯೋ ಹಿಡಿದೆ ಮಾತಾಡ್ತಾ ಇದ್ದಾಳೆ. ಅವ್ರ ಜೊತೆ ಮಾತಾಡಿ ಹೋಗ್ತಾ ಇದ್ದೀವಿ. ಅವ್ರು ಮುಂದ್ಗಡೆ ಹೋಗಿದ್ರಲ್ವ, ಅದಕ್ಕೆ ನಾವು ಅಲ್ಲಿ ನಿಂತ್ಕೊಳ್ಳೋದಿಲ್ಲ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಒಂದೊಂದು ಕಡೆ ಜನ ಜಾಸ್ತಿ ಆದರೆ ಒಂದೊಂದು ಕಡೆ ಇಲ್ಲ. ಅವ್ರು ಹೋಗ್ಬಿಟ್ಟಾರ್ರಿ, ಎಲ್ಲ ನಮ್ಮ ಬಿಟ್ಟು ಮುಂದೆ ಹೋಗ್ಬಿಟ್ಟಾರ. ನಾವಷ್ಟೇ ಹಿಂದದೀವಿ, ನಾನು ಅಶು ಹಿಂದದೀವಿ. ಇವರಮ್ಮ ಅವರು ಮೊಮ್ಮಗಳನ್ನ ಚಿನ್ನಮ್ಮ ಕರ್ಕೊಂಡು ಫೋಟೋ ತೆಗಿಸ್ತೀನಿ ಅಂದರು. ಅದಕ್ಕೆ ಫೋಟೋ ತಕ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಈಕೆ ಬರೀ ಎಲ್ಲಿ ಹೋದ್ರು ಚಿರೋದ ಮಾಡ್ತಾಳ್ರಿ ನಮ್ಮ ಚಿನ್ನು. ಈಯ ಮಾಡ್ಕೊಂತ ಬರೀ ಚೀರ್ಕೊಂತನ ಬರ್ತಾಳೆ, ಸುಮ್ಮ ಬರಂಗಿಲ್ಲ. ನಿಂತಾರ ಒಳಗಡೆ ಎಲ್ಲ ಅಡ್ಡಾಡಿ ಬರುತ್ತಲ್ಲ, ಹೊಟ್ಟೆ ಹಸು. ನಮ್ಮ ಮನೆಯಿಂದ ಚುರ್ಮುರಿ ತೊಗೊಂಡು ಬಂದಿದ್ವಿ. ಇಲ್ಲಿ ಬಜ್ಜಿ ತೊಗೊಂಡ್ಬಿಟ್ಟು ಮೆಣಸಿನ್ಕಾಯಿ ತಂದಿದ್ರು ಬೇಕಂತ ತಿನ್ನೋಕ್ಕೆ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲ ಮನೆಯಿಂದ ತಂದಿದ್ವಲ್ರಿ. ಇಲ್ಲೇ ತಿಂದು ಹೋಗ್ಬಿಡೋದು ಬಿಟ್ರೆ ಆಯಿತು. ಸುಮ್ಮನೆ ಹೊರಗಿಂದ ತೊಗೊಂಡ್ರು ಒಂದೊಂದು ಕಡೆ ಚಲೋ ಇರುತ್ತೆ, ಒಂದೊಂದು ಕಡೆ ಚಲೋ ಇರಲ್ಲ. ಅದಕ್ಕೆ ಹೊರಗಿಂದ ಈಗೇನು ತೊಗೊಳೋದು ಬೇಡ ಅಂತಂದು ಮನೆಯಿಂದ ಚುರ್ಮುರಿ. ಬಾಯ್ ಫ್ರೆಂಡ್ಸ್, ಒಂದು ಸ್ವಲ್ಪ ಎಲ್ಲ ಅಡ್ಡಾಡಿ ನೋಡ್ಬಿಟ್ಟು ಆಯ್ತು, ಈಗ ಮನೆಗೆ ಹೋಗ್ತೀವಿ. ಹೋಗಿ ವ್ಲಾಗ್ ಇಲ್ಲಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸುಮ್ಮನೆ ನೋಡಬೇಡಿ ವಿಡಿಯೋ.